ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ ಆಗಮನ ಅಂದರೆ ಧಾರ್ಮಿಕ ನಂಬಿಕೆಯ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ SV ಹಳೆಮನೆ ಆಲ್ದಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಲಕ್ಷ್ಮೀ ದೇವಿಯ ಆಗಮನ ಎಂದರೆ ಆರ್ಥಿಕ ಅಭಿವೃದ್ಧಿ, ನೆಮ್ಮದಿ ಮತ್ತು ಸಮೃದ್ಧಿಯ ಸಂಕೇತ. ಧರ್ಮಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುವ ಮುನ್ನ ಅಥವಾ ಪ್ರವೇಶಿಸಿದಾಗ ಕೆಲವು ಶುಭ ಸೂಚನೆಗಳು ಮತ್ತು ಬದಲಾವಣೆಗಳು ಕಂಡುಬರುತ್ತವೆ. ಮನೆಗೆ ಲಕ್ಷ್ಮಿ ಬರುವ ಸಂಕೇತಗಳು ಮತ್ತು ಬದಲಾವಣೆಗಳು ಕೆಳಗಿನಂತಿವೆ. 1. ಸಕಾರಾತ್ಮಕ ಶಕ್ತಿಯ ಅನುಭವ. ಮನೆಯ ವಾತಾವರಣವು ಯಾವುದೇ ಕಾರಣವಿಲ್ಲದೆ ಹರ್ಷಚಿತ್ತದಿಂದ ಕೂಡಿರುತ್ತದೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗಿ ಜಗಳಗಳು ಕಡಿಮೆಯಾಗುತ್ತವೆ. ಮನೆಗೆ ಯಾವುದೇ ಸುಗಂಧ ದ್ರವ್ಯವನ್ನು ಬಳಸದಿದ್ದರೂ ದೈವಿಕ ಸುವಾಸನೆ ಅಥವಾ ಪರಿಮಳ ಬೀರುತ್ತದೆ. 2. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ. ಇದಕ್ಕಿದ್ದಂತೆ ಹಳೆಯ ಸಾಲಗಳು ತೀರುವುದಕ್ಕೆ ದಾರಿಗಳು ಗೋಚರಿಸುತ್ತವೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಲಾಭವಾಗುತ್ತದೆ. ಸಸ್ಯಗಳು ಮತ್ತು ಪ್ರಾಣಿಗಳ ಆಗಮನ. ಮನೆಯಲ್ಲಿರುವ ತುಳಸಿ ಗಿಡ, ಮನಿ ಪ್ಲಾಂಟ್ ಅಥವಾ ಜೇಡ್ ಪ್ಲಾಂಟ್ ಹಸಿರಾಗಿ ತುಂಬ ಚೆನ್ನಾಗಿ ಬೆಳೆಯಲು ಆರಂಭಿಸುತ್ತವೆ. ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯು ಮನೆಯ ಸುತ್ತ ಕಾಣಿಸಿಕೊಳ್ಳುವುದು ಅಥವಾ ಮನೆಯ ಮೇಲೆ ಕುಳಿತುಕೊಳ್ಳುವುದು ಅತ್ಯಂತ ಶುಭ ಸೂಚನೆ ಎಂದು ನಂಬಲಾಗಿದೆ. ಮನೆಯ ಅಂಗಳದಲ್ಲಿ ಹಸು ಬಂದು ಕೂಗುವುದು ಅಥವಾ ಮನೆಯ ಬಾಗಿಲಿನಲ್ಲಿ ನಿಲ್ಲುವುದು ಲಕ್ಷ್ಮಿ ಆಗಮನದ ಸಂಕೇತ. 4. ನಿದ್ರೆ ಮತ್ತು ಸ್ವಭಾವದಲ್ಲಿ ಬದಲಾವಣೆ. ಬೆಳಗ್ಗೆ ಬೇಗ ಏಳಲು ಮನಸ್ಸು ಆತೊರೆಯುತ್ತದೆ ಮತ್ತು ದಿನವಿಡೀ ಉತ್ಸಾಹವಿರುತ್ತದೆ. ಮನೆಯಲ್ಲಿರುವ ಹಿರಿಯರನ್ನು ಗೌರವಿಸುವುದು ಮತ್ತು ಅತಿಥಿಗಳನ್ನು ಆದರಿಸುವ ಗುಣಗಳು ಹೆಚ್ಚಾಗುತ್ತವೆ. 5. ಇತರ ಶುಭ ಲಕ್ಷಣಗಳು. ಮನೆಯ ಮುಖ್ಯ ದ್ವಾರದ ಬಳಿ ಜೇನುನೊಣಗಳು ಜೇನುಗೂಡು ಕಟ್ಟುವುದು ಅಥವಾ ಗುಬ್ಬಚ್ಚಿಗಳು ಗೂಡು ಕಟ್ಟುವುದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಮಲದ ಹೂ, ಚಿನ್ನ, ಬೆಳ್ಳಿ ವಸ್ತುಗಳು, ಹಾಲು ಕುಡಿಯುವ ಹಸು ಕಾಣಿಸಿಕೊಳ್ಳುವುದು ಲಕ್ಷ್ಮೀ ಕಟಾಕ್ಷದ ಸಂಕೇತ. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಈ ರೀತಿಯ ಯಾವುದಾದರೂ ಶುಭ ಸೂಚನೆಗಳು ಕಂಡುಬಂದಿವೆಯೇ? ಕಾಮೆಂಟ್ ಮೂಲಕ ತಿಳಿಸಿ. ಈ ನನ್ನ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.